ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸುಮಾರು 37.5 ಎಕರೆ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ 20 ಎಕರೆ ಅಷ್ಟು ಡೆವಲಪ್ ಆಗಿದೆ. ಸುಮಾರು 400 ಡ್ರೈವರ್ಸು, ಡಾರ್ಮೆಟ್ರಿ, ಬಿಲ್ಡಿಂಗು ಕೂಡ ಆಗಿದೆ. 400 ಜನ ಮಲ್ಕೋಬೋದು ಡ್ರೈವರ್ಸು. ಯಾಕಂದರೆ ಹೈವೇ ಅಲ್ವಾ ಇದು, ಪ್ರತಿದಿನ ಸಾವಿರಾರು ವೆಹಿಕಲ್ಸ್ ಹೋಗುತ್ತೆ. ಆ ವೆಹಿಕಲ್ಸಲ್ಲಿ ಲಾರಿಗಳು ಅತಿ ಹೆಚ್ಚು ಇರುತ್ತೆ. ಈಗ ನಮ್ಮ ಗವಿಯಪ್ಪವರು ಬಂದಿದ್ದಾರೆ. ಅವರು ವಿಶೇಷ ಆಸಕ್ತಿ ವಹಿಸಿ ಬೇಗ ಕೆಲಸ ಆಗೋದಕ್ಕೆ ಅವರು ಕೂಡ ಭಾಳ ಕಾರಣಕರ್ತರಾಗಿದ್ದಾರೆ. ಆಮೇಲೆ ನಮ್ಮ MD ಅವರು, ನಮ್ಮ ಶಿವಪ್ರಕಾಶ್ ಅವರು ಹೆಚ್ಚಿನ ಆಸಕ್ತಿ ವಹಿಸಿ ಒಳ್ಳೆ ಕ್ವಾಲಿಟಿ ವರ್ಕು ಕೂಡ ಮಾಡ್ತಿದ್ದಾರೆ. ಲಾರಿ ಅಸೋಸಿಯೇಷನ್ನ ಅಧ್ಯಕ್ಷರು ಷಣ್ಮುಗಪ್ಪ ಅವರು, ನವೀನ್ ಅವರು ಮತ್ತು ಎಲ್ಲ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಬಂದಿದ್ದಾರೆ. ಮತ್ತು ನಮಗೆ ಹೈವೇಗಳಲ್ಲಿ ಅತಿ ಹೆಚ್ಚು ಈ ಥರದ ಟರ್ಮಿನಲ್ಗಳು ಅವಶ್ಯಕತೆ ಇದೆ. ಹಿಂದೆ ಮೈಸೂರಲ್ಲಿ ಒಂದು ಮಾಡಿದರು, ಅದು ಕೂಡ ಮನೆ ಎಕ್ಸ್ಟೆನ್ಷನ್ ಮಾಡಿದ್ವಿ. ಸ್ವಲ್ಪನೇ ಇತ್ತು, ಉಳಿದಿರ್ತಕ್ಕಂಥ ಇನ್ನೂ 7 ಎಕರೆ 8 ಎಕರೆ ಜಾಗ ಇತ್ತು, ಸ್ವಲ್ಪ ಒತ್ತುವರಿ ಆಗಿತ್ತು. ಅದನ್ನು ಕೂಡ ಈಗ ಎಕ್ಸ್ಟೆನ್ಷನ್ ಮಾಡ್ತಿದ್ವಿ. ಮತ್ತು ಚಾಮರಾಜನಗರದಲ್ಲಿ ಅಲ್ಲಿ ನಮ್ಮ ಗುಂಡ್ಲುಪೇಟೆ ಗಣೇಶ್ ಪ್ರಸಾದ್ ಅವರು 10 ಎಕರೆ ಕೊಟ್ಟಿದ್ದಾರೆ. ಆಮೇಲೆ ಯರಮರಸಲ್ಲಿ ನಮ್ಮ ಬೋಸರಾಜ್ ಅವರು 10 ಎಕರೆ ಕೊಡಿಸಿದ್ದಾರೆ, ಪ್ಲಸ್ ದುಡ್ಡು ಕೂಡ ಕೊಡಿಸಿದ್ದಾರೆ KKRDBಯಿಂದ. ಮತ್ತು ಅದಾದಮೇಲೆ ಹುಬ್ಳಿನಲ್ಲಿ 46 ಎಕರೆ ಇತ್ತು, ಪೊಸಿಷನ್ನೇ ತೊಗೊಂಡಿರಲಿಲ್ಲ. ಈಗ ಪೊಸಿಷನ್ ಒಂದು 4-5 ತಿಂಗಳ ಮುಂಚೆ ಪೊಸಿಷನ್ ತೊಗೊಂಡು ಅದನ್ನು ಕೂಡ ಡೆವಲಪ್ಮೆಂಟು ಮಾಡ್ತಾಯಿದ್ದೀವಿ. ಅದಾದಮೇಲೆ ದಾಂಡೇಲಿನಲ್ಲಿ ನಮ್ಮ ದೇಶಪಾಂಡೆಯವರು ಹಿಂದೆ ಸ್ಥಳ ಕೊಟ್ಟಿದ್ದರು, ಅದು ಕೂಡ ಡೆವಲಪ್ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಬೆಂಗಳೂರಲ್ಲಿ ಭಾಳ ಹಳೆಯದದು, ದಾಸನಪುರದ ಹತ್ರ ಜಾಗದ ಸಮಸ್ಯೆಯಿಂದ ಲ್ಯಾಂಡ್ ಅಕ್ವಿಷನ್ನು ರಸ್ತೆ ಇಲ್ಲದೆ ನಿಂತೋಗಿತ್ತು. ಈಗ ಲ್ಯಾಂಡ್ ಅಕ್ವಿಷನ್ನು ಮಾಡಿ ಅದನ್ನು ಕೂಡ ಈಗ ಪೊಸಿಷನ್ ಕೊಟ್ಟಾಗಿದೆ. ಒಟ್ಟು ಒಂದು ಸುಮಾರು ಒಂದು 7-8 ಟ್ರಕ್ ಟರ್ಮಿನಲ್ಸು ಈಗ ರನ್ನಿಂಗಲ್ಲಿದೆ. ಇನ್ನೊಂದು 1-2 ವರ್ಷದಲ್ಲಿ ಅವು ಕೂಡ ಸುಸ್ಥಿತಿನಲ್ಲಿ ಇರುತ್ತೆ. ಇದೆಲ್ಲ ಆದರೆ ಏನಾಗುತ್ತೆ, ಲಾರಿ ಚಾಲಕರಿಗೆ ಕ್ಲೀನರ್ಸ್ ಇರ್ತಾರೆ, ಅವ್ರಿಗೆಲ್ಲ ಕೂಡ ಮಲ್ಗೋದಕ್ಕೆ, ರೆಸ್ಟ್ ತಗೊಳ್ಳೋದಕ್ಕೆ, ಮತ್ತು ಲಾರಿ ಸಿಟಿ ಮಧ್ಯದಲ್ಲಿ ಈಗ ಪಾರ್ಕಿಂಗ್ ಇರೋದಿಲ್ಲ, ಕೆಲವು ಸಿಟಿಗಳಲ್ಲಿ ಒಳಗಡೆ ಬಿಡೋದಿಲ್ಲ, ಇದೆಲ್ಲ ಕೂಡ ಅನುಕೂಲ ಆಗುತ್ತೆ. 400 20 ಎಕರೆಯಲ್ಲಿ 400 ನಿಲ್ಬೋದು. ಇನ್ನೂ 17 ಎಕರೆ ಇದೆ. ಅದರಲ್ಲಿ ಸ್ವಲ್ಪ ಇದೆಲ್ಲ ಇದು ಬಿಲ್ಡಿಂಗ್ಸ್ ಇದೆ, ಡಾರ್ಮೆಟ್ರಿ ಇದೆ, ಮತ್ತು ಪಾರ್ಕ್ ಎಲ್ಲ ಮಾಡಬೇಕಾಗುತ್ತೆ, ಕ್ಯಾಂಟೀನ್ ಮಾಡಬೇಕಾಗುತ್ತೆ. ಇನ್ನೂ ನೋಡಿಕೊಂಡು ಸ್ವಲ್ಪ ಮಾಡ್ತೀವಿ. ಇನ್ನೂ ಜಾಸ್ತಿ ಬೇಕಾಗಿದ್ರೆ ಗವಿಯಪ್ಪವ್ರು ಕೇಳಿದ್ರೆ ನಮಗೆ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಮಾಡಿಸ್ಕೊಡ್ತಾರೆ. BJP ಸರ್ಕಾರದಲ್ಲಿ ಆಗ ನಮ್ಮ ವೇತನ ಏರಿಸಿದ್ರು, ಬೊಮ್ಮಾಯಿಯವರು ಏನು ಮಾಡಿದ್ರು, ಬಡ್ಜೆಟಲ್ಲಿ ಹಣ ಇರಲಿಲ್ಲ. ಆಮೇಲೆ ನಮ್ಮದು ಕೂಡ ಹಾಗೆ ಮುಂದುವರೆದಿದೆ. ನಮ್ಮದು ಈಗ ಮೊನ್ನೆ ಮೀಟಿಂಗು ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಆಯಿತು. ಆಮೇಲೆ ಇನ್ನೊಂದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ MD ಅವರು ಈ ವಾರ ಬರ್ತಾರೆ. ಬಂದಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ತೀರ್ಮಾನ ತಗೋಬೇಕು. ಅಗತ್ಯವಾಗಿ ಆಗಲೇಬೇಕಾಗಿರ್ತಕ್ಕಂಥ ಕೆಲಸ, ಅದು ತೀರ್ಮಾನ ಆಗುತ್ತೆ. ಸರ್, ಈಗ ಅವಧಿ ಮುಗಿದ ಬಸ್ಗಳು ಸಾಕಷ್ಟು ಚಾಲನೆ ಆಗ್ತಾ ಇದೆ. ಎಲ್ಲೂ ಇಲ್ಲ. ಈಗ ನಮ್ಮ ದೇಶದಲ್ಲಿ 15 ವರ್ಷಕ್ಕಿಂತ ಮೇಲೆ ಯಾವುದೇ ವಾಹನ ಇರ್ಬೋದು, ಸ್ಕೂಟ್ರಸ್ ಸಮೇತ, ನಿಮ್ಮ ಸ್ಕೂಟ್ರ್ ಸೇರಿಸಿ, ಲಾರಿಗಳು, ಬಸ್ಸುಗಳು ಯಾವುದು ಕೂಡ 15 ವರ್ಷದ ಮೇಲೆ ಯಾವುದು ಓಡಿಸೋ ಹಾಗೆ ಇಲ್ಲ. ಈಗ ಅದನ್ನು ರಿನ್ಯೂವಲ್ ಆಗಲ್ಲ. ಈಗ 120 ಬಸ್ಗಳು ಚಾಲನೆ ಆಗ್ತಾ ಇದೆ. 15 ವರ್ಷದ ಮೇಲೆ ಇಡೀ ದೇಶದಲ್ಲಿ, ಬರೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೂ ಕೂಡ 15 ವರ್ಷ ಆಗಿರ್ತಕ್ಕಂಥ ವಾಹನವನ್ನು ಓಡಿಸೋ ಹಾಗೆ ಇಲ್ಲ. ಟೋಟಲ್ ಕಿಲೋಮೀಟರ್ ಎಷ್ಟು ಓಡಿರುತ್ತೆ? ಕಿಲೋಮೀಟರ್ ಕಂಡೀಷನ್ ಚೆನ್ನಾಗಿರೋವರೆಗೂ. ಈಗ 1 ನಿಮಿಷ ಇರಿ, 15 ವರ್ಷ ಅಥವಾ 12 ಲಕ್ಷ. ಆಮೇಲೆ ಕಂಡೀಷನ್ ಚೆನ್ನಾಗಿದ್ರೆ ಓಡಿಸ್ತೀವಿ. ಈಗ ಪ್ರೈವೇಟ್ ಆಪರೇಟರ್ಸ್ 20 ಲಕ್ಷ ಕಿಲೋಮೀಟರ್ ಓಡಿಸ್ತಾರೆ. ಯಾರು ಪ್ರೈವೇಟ್ ಆಪರೇಟರ್ಸ್ 20 ಲಕ್ಷ ಕಿಲೋಮೀಟರ್, 25 ಲಕ್ಷ ಕಿಲೋಮೀಟರ್ ಓಡಿಸ್ತಾರೆ. ಕೇಳಿ, ಇಲ್ಲೇ ಲಾರಿಗಳೆಲ್ಲ ಎಷ್ಟು ನಿಲ್ಲಿಸ್ತಾರೆ.
20-25 ಲಕ್ಷ ಓಡಿಸಲ್ಲ ನೀವು, ಇನ್ನೂ ಜಾಸ್ತಿ ಓಡಿಸ್ತಾರೆ ಅವರು. ಬಸ್ಸಸ್ಸು ಕಂಡೀಷನ್ ಆಗಿರ್ಬೇಕು. ಆಮೇಲೆ ಹಿಂದೆ ಎಲ್ಲ ರಸ್ತೆಗಳು ಚೆನ್ನಾಗಿರ್ತಿರ್ಲಿಲ್ಲ, ಈಗ ರಸ್ತೆಗಳು ಎಲ್ಲ ಕಡೆ ಕೂಡ ಚೆನ್ನಾಗಿದೆ. ಆಮೇಲೆ ನಮ್ಮ ಬಸ್ಸುಗಳು ರಿಫರ್ಬಿಶ್ಮೆಂಟ್ ಅಂತ ಮಾಡ್ತೀವಿ. ಚಾಸಿ ಬಿಟ್ರೆ ಇಂಜಿನ್ನು ಕೂಡ ರಿಬೋರ್ ಮಾಡಿ ಎಲ್ಲ ಹೊಸದಾಗಿ ಬಿಲ್ಟಪ್ ಮಾಡ್ತೀವಿ. ಬಸ್ಸಸ್ ಕಂಡೀಷನ್ ಚೆನ್ನಾಗಿರೋದ್ರಿಂದ ಆಮೇಲೆ ಈ ವರ್ಷ ಇನ್ನೂ 700 ಬಸ್ ಕೊಡ್ತೀನಿ ಕಲ್ಯಾಣ ಕರ್ನಾಟಕಕ್ಕೆ. ಇನ್ನೂ 700 ಬಸ್ಸು. ಹೋದ ವರ್ಷ 1200 ಬಸ್ ಕೊಟ್ವಿ. ಎಷ್ಟು? ಹೋದ 2 ವರ್ಷದಲ್ಲಿ 1200 ಬಸ್ ಕೊಟ್ವಿ. ಈಗ ಮತ್ತೆ 700 ಬಸ್ ಕೊಡ್ತೀವಿ. ಆಮೇಲೆ ನಿಮ್ಗೆ ಎಲ್ಲರಿಗೂ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು, 19ರಿಂದ 23ವರೆಗೂ ನಮ್ಮ MD ಇಲ್ಲೇ ಇದ್ದಾರೆ, ರಾಚಪ್ಪ, ಕಲ್ಯಾಣ ಕರ್ನಾಟಕದ MD. 4 ವರ್ಷದಲ್ಲಿ ಒಂದು ಬಸ್ಸು ಕೊಟ್ಟಿರಲಿಲ್ಲ ಅವರು BJP. ಅದರಿಂದ ಬಸ್ಸುಗಳು ಸ್ವಲ್ಪ ಹಳೆ ಥರ ಕಾಣಿಸುತ್ತೆ ನಿಮಗೆ. ಈಗ ಹೋದ ವರ್ಷ 2 ವರ್ಷದಲ್ಲಿ 1200 ಕೊಟ್ವಿ, ಈ ವರ್ಷ ಮತ್ತೆ 700 ಕೊಡ್ತಾ ಇದ್ವಿ. ಸರ್, ಪೊಲಿಟಿಕಲ್ ಮಂಗಳೂರು ಸುಹಾಸ್ ಹತ್ಯೆ ಹಿಂದೂ ಕಾರ್ಯಕರ್ತರ ಹತ್ಯೆ ಪ್ರಕರಣ ಸಾಕಷ್ಟು ಈಗ ಒಂದು ಏನಾಗಿದೆ ಗೊತ್ತಾ, ನಾನು ಗೃಹ ಮಂತ್ರಿ ಆಗಿದೆ. ಅಲ್ಲಿ ಒಂದು ಕೈ ತಟ್ಟಿದ್ರೆ ಚಪ್ಪಾಳೆ ಶಬ್ದ ಬರುತ್ತಾ? 2 ಕೈ ತಟ್ಟಿದ್ರೆ ಚಪ್ಪಾಳೆ ಬರೋದು. 2 ಕಡೆಯವರು ಇವರೆಷ್ಟು ಸಂಖ್ಯೆಯಲ್ಲಿ ಮರ್ಡರ್ ಮಾಡಿದಾರೋ ಅವರು ಅಷ್ಟೇ ಸಂಖ್ಯೆಯಲ್ಲಿ ಮಾಡ್ತಿದ್ದಾರೆ. ಆದರೆ ಪನಿಷ್ಮೆಂಟ್ ಏನಾಗಿದೆ ಗೊತ್ತಾ, ಯಾರು ಗಲಾಟೆ ಮಾಡ್ತಾರೆ, ಮರ್ಡರ್ ಮಾಡ್ತಾರೆ, ಅವ್ರನ್ನ ಮಾತ್ರ ಅರೆಸ್ಟ್ ಮಾಡ್ತಾರೆ. ಆದರೆ ಹಿಂದೆ ಇರ್ತಕ್ಕಂಥ ಶಕ್ತಿಗಳನ್ನು 2 ಕಡೆ ಮಾಡ್ತಿಲ್ಲ. ಮಾಡದೇ ಇರೋದ್ರಿಂದ ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದಾಗ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಅವ್ರನ್ನೂ ಸೇರಿಸಿ ಕೇಸ್ ಫಿಟ್ ಮಾಡಿ ಅಂತ ಹೇಳಿದ್ದೆ. ಬಶೀರ್ ಕೇಸಲ್ಲಿ, ದೀಪಕ್ ರಾವ್ ಕೇಸಲ್ಲಿ ಫಿಟ್ ಮಾಡಿದ್ರು. 5-6 ವರ್ಷ ಮರ್ಡರ್ ನಿಂತೋಗಿತ್ತು. ಈಗ ಮತ್ತೆ ಪ್ರಾರಂಭ ಆಗಿದೆ. ಯಾಕಂತ ಸರ್, ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಹೆಚ್ಚಿನ ಇಲ್ಲಪ್ಪ. ಈಗ ಇವರಿಗೆ ಸುಹಾಸ್ ಶೆಟ್ಟಿಗೆ ರೌಡಿ ಶೀಟರ್ ಯಾರ ಕಾಲದಲ್ಲಿ ಆಗಿತ್ತು? BJP ಅವ್ರ ಕಾಲದಲ್ಲೇ ರೌಡಿ ಶೀಟರ್ ಮಾಡಿದ್ದು, ನಮ್ಮ ಕಾಲದಲ್ಲ. ರೌಡಿ ಶೀಟ್ ತೆಗೆದಿದ್ದೆ BJP ಅವ್ರ ಕಾಲದಲ್ಲೇ, ಅವ್ರ ಕಾಲದಲ್ಲೇ. ಏನು ಸರ್, ಪ್ರೀ ಪ್ಲಾನ್ ಆಗಿ ಓಪನ್ ಆಗಿ ಮಾಡೋಣ. ಪ್ರೀ ಪ್ಲಾನ್ ಇವರು ಮಾಡ್ತಾರೆ, ಅವರು ಮಾಡ್ತಾರೆ. ನಾನು ಹೇಳಿದ್ನಲ್ಲ, ನಾನು ಗೃಹ ಮಂತ್ರಿ ಆಗಿದ್ದಾಗ ಹೇಳಿದ್ದೆ, ಇವ್ರದ್ದೊಂದು ಭಯೋತ್ಪಾದಕರ ಫ್ಯಾಕ್ಟ್ರಿ, ಅವ್ರದ್ದೊಂದು ಭಯೋತ್ಪಾದಕರ ಫ್ಯಾಕ್ಟ್ರಿ, 2 ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ದೆ. ಅಲ್ಲಿ 2 ಕಡೆ ಇದ್ದಾರೆ, ಏನು ಯಾರೇನು ಕಮ್ಮಿ ಏನೂ ಇಲ್ಲ. ಇವತ್ತು ಒಂದ್ ಕಡೆ ಹಿಂದೂ ಸಂಘಟನೆಗಳು, ಇನ್ನೊಂದ್ ಕಡೆ ಇವರು ಮುಸ್ಲಿಂ ಸಂಘಟನೆಗಳು, ಇಬ್ರು ಇದ್ದಾರೆ. ಇಬ್ರು ಮಾಡಿಸ್ತಾ ಇರ್ತಾರೆ. ನೀವು ಚರಿತ್ರೆ ತಗೊಳ್ಳಿ, ಮಂಗಳೂರಲ್ಲೇ ಈ ರೀತಿ ಮಂಗಳೂರು, ಸೌತ್ ಕೆನರಾದಲ್ಲಿ ವಿಶೇಷವಾಗಿ ನೀವು ಚರಿತ್ರೆ ತಗೊಳ್ಳಿ. ಈ ಕಡೆಯವರು ಎಷ್ಟು ಜನ ಸತ್ತವ್ರೆ, ಆ ಕಡೆಯವರು ಎಷ್ಟು ಜನ ಸತ್ತವ್ರೆ ಅಂತ. ನಾನು ನಗ್ನ ಸತ್ಯ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ ನಾನು ಗೃಹ ಮಂತ್ರಿ ಆಗಿದ್ದಾಗ. ಇದನ್ನ ಇದಿಟ್ಕೊಂಡೆ, ಯಾವುದು ದಕ್ಷಿಣ ಕನ್ನಡ ಮತ್ತೆ ಈ ಗಲಭೆಗಳು ಮಾಡಿಸ್ತಾರಲ್ಲ, ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ. ಅದನ್ನ ಬೇಕಾದ್ರೆ ನಿಮ್ಗೆ ಕಳಿಸ್ತೀನಿ. ಈಗ ಸರ್ಕಾರ ನಿಮ್ದೇ ಇದೆ, ಏನಾದ್ರು ಈಗ ಯಾರೇ ತಪ್ಪು ಮಾಡಲಿ, ಈ ಕಡೆಯವರು ಇರ್ಬೋದು, ಆ ಕಡೆಯವರು ಇರ್ಬೋದು, ಶಿಕ್ಷೆ ಆಗಬೇಕು. ಆಮೇಲೆ ಗಲಾಟೆ ಮಾಡಿದವ್ರಿಗೆ ಶಿಕ್ಷೆ ಅಲ್ಲ, ಗಲಾಟೆ ಮಾಡಿಸ್ತಾರಲ್ಲ ಹಿಂದೆ ಇದ್ದು ಬ್ಯಾಕ್ಗ್ರೌಂಡು, ಈಗ ಅವ್ರಿಗೆ ಅವ್ರ ಕುಟುಂಬನಲ್ಲಿ ಯಾರು ನೋಡ್ಕೊಳ್ತಾರಪ್ಪ, ಆಮೇಲೆ ಅವರು ಜೈಲಿಗೆ ಹೋದಾಗ ಯಾರು ನೋಡ್ಕೊಳ್ತಾರಪ್ಪ, ಆಮೇಲೆ ಅವ್ರಿಗೆ ಲಾಯರ್ಗಳು ಯಾರಪ್ಪ ಇಟ್ಕೊಳ್ತಾರೆ. 2 ಕಡೆ ಹೇಳೋದು ಪೋಷಣೆ ಇದೆಯಲ್ಲ, ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಈ ಕಡೆನೂ ಇದ್ದಾರೆ, ಆ ಕಡೆನೂ ಇದ್ದಾರೆ. ಯಾರು ಏನು ಹರಿಶ್ಚಂದ್ರಲ್ಲ, ಯಾರು ಹಿಂದೆ ನಿಂತು ಮಾಡಿಸ್ತಾರೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.